ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ನೋಡಿ ಇವತ್ತು ಹೆಸರಂದು ಮೊಳಕೆ ಒಡಿಸಿದ ಕಾಳು ಹೇಗಿದೆ ನೋಡಿ, ಇದ್ರ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ, ಹೇಗಿದೆ ಅಂತ ಹೇಳ್ತಾಯಿದ್ದೀನಿ ನೋಡಿ. ಇದು ಹೆಲ್ದಿ ಆಗಿರುತ್ತೆ ಮತ್ತು ಪ್ರೋಟೀನ್ ಯುಕ್ತ ಆಗಿರುತ್ತೆ. ಹಾಗಾಗಿ ಮಾಡ್ಕೊಂಡು ತಿನ್ನಬೇಕು ಯಾವಾಗಲೂ ಇದು. ಹಾಗಾಗಿ ನಾನು ಹೆಸರು ಕಾಳು ಬಿಸಿನೀರಲ್ಲಿ ಸ್ವಲ್ಪ ತೊಳ್ಕೊಂಡು 2 ದಿವಸ ಬಟ್ಟೆಲಿ ಕಟ್ಟಿಟ್ಟಿದ್ದೀನಿ ನೋಡಿ. ಈ ಥರ ಮೊಳಕೆ ಬಂದುಬಿಟ್ಟಿದೆ. ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಕಡಾಯಿಯಲ್ಲಿ ಬಿಸಿ ಮಾಡ್ಕೋಬೇಕು. ಈ ಥರ ಬಿಸಿ ಮಾಡಿಕೊಂಡ್ರೆ ವಾಸನೆ ಬರೋದಿಲ್ಲ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಬಿಸಿ ಮಾಡ್ಕೋಬೇಕು, ಮಾಡಿಕೊಂಡ್ರೆ ವಾಸನೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಇಟ್ಕೊಂಡ್ರೆ ಬಿಸಿ ಮಾಡಿಕೊಂಡ್ರೆ ವಾಸನೆ ಬರೋದಿಲ್ಲ. ಹಾಗಾಗಿ ಬಿಸಿ ಮಾಡ್ತಾಯಿದ್ದೀನಿ. ಮಾಡ್ಕೊಂಡು ಇಟ್ಕೋಬೇಕು ಒಂದು ಕಡೆ. ಇಟ್ಕೊಂಡ್ಮೇಲೆ ಇದನ್ನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಆಮೇಲೆ ನೋಡಿ ಈ ಥರ ಮಾಡ್ಕೋಬೇಕು. ಯಾಕಂದರೆ ನೀರಿನಲ್ಲಿ ನೆನೆಸಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಬರುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಕಡಾಯಿಯಲ್ಲಿ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಒಗ್ಗರಣೆ ಕೊಡ್ತೀನಿ ನೋಡಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಚಟಪಟ ಅಂತ ಮಾಡ್ಕೋಬೇಕು ನೋಡಿ. ಈ ಥರ ಕೆಂಪು ಮಾಡ್ಕೊಂಡ್ಮೇಲೆ ಇದರಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಈರುಳ್ಳಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಈರುಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಕರಿಬೇವು ಹಾಕ್ತಾಯಿದ್ದೀನಿ ಈ ಥರ. ಇವಾಗ ಕರಿಬೇವು ಹಾಕಿ ಚೆನ್ನಾಗಿ ಈರುಳ್ಳಿ ಕೆಂಪಗೆ ಮಾಡ್ಕೋಬೇಕು. ಈ ಥರ ಕೆಂಪಾಗಿ ಮಾಡ್ಕೊಂಡ್ಮೇಲೆ ಇದರಲ್ಲಿ ಮತ್ತು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈರುಳ್ಳಿ ಕೆಂಪಾಗಾದ್ಮೇಲೆ ನೋಡೋಕೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ. ಹಸಿ ಕೊಬ್ಬರಿ ತೊಗೊಂಡು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ತುರ್ಕೊಂಡು ಈ ಥರ ಎಣ್ಣೆಲಿ ಹಾಕಿದ್ದಕ್ಕೂ ಸ್ವಲ್ಪ ಚೆನ್ನಾಗಿ ಕೆಳಗೆ ಮೇಲೆ ಮಾಡಬೇಕು. ಅಂದರೆ ಎಣ್ಣೆ ಹಸಿ ವಾಸನೆ ಹೋಗುತ್ತೆ, ಕೊಬ್ಬರಿದು ಹಸಿ ವಾಸನೆ ಹೋಗುತ್ತೆ. ಈ ಥರ ಕೆಂಪಾಗಾದ್ಮೇಲೆ ಇದರಲ್ಲಿ ಇವಾಗ ಖಾರ ಹಾಕಬೇಕು. ಖಾರ ಹಾಕ್ತಾಯಿದ್ದೀನಿ ನೋಡಿ. 2 ಚಮಚ ಖಾರ ಹಾಕಿದ್ದೀನಿ ನೋಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಖಾರ ಹಾಕ್ಕೊಳ್ಳಿ. 2 ಚಮಚ ಖಾರ ಹಾಕ್ಕೋತಾ ಇದ್ದೀನಿ. ಮತ್ತು ಈಗ ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಅರಿಶಿಣ ಆದಮೇಲೆ ಇವಾಗ ನೋಡಿ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಚೆನ್ನಾಗಿ ಆಗುತ್ತೆ ನೋಡಿ. ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಮೊಳಕೆ ಕಾಳು ಇರುತ್ತಲ್ಲ, ಮೊಳಕೆ ಕಾಳು ಹಾಕಿದ್ದೀನಿ ನೋಡಿ. ಒಳಗಡೆ ಎಲ್ಲ ಮೊಳಕೆ ಕಾಳು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಹೇಗಾಗುತ್ತೆ, ಚೆನ್ನಾಗಾಗುತ್ತೆ ನೋಡಿ. ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಖಾರ ಉಪ್ಪು ಎಲ್ಲ ಏನಾಗಬೇಕು, ಮಿಕ್ಸ್ ಆಗಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಹೆಲ್ದಿಯಾಗಿರುತ್ತೆ. ನೀವು ಸುಮ್ಮನೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಹೆಲ್ದಿ ಫುಡ್ ಇದು. ಹಾಗಾಗಿ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಾಡ್ಕೋಬೇಕು ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆತ್ತಗೆ ಕುದಿಸ್ಕೋಬೇಕು. ಕುದಿಸ್ಕೊಂಡು ಸ್ನ್ಯಾಕ್ಸ್ ಥರನ ತಿನ್ಬೋದು ನೀವು. ಇಲ್ಲಾಂದರೆ ಮತ್ತು ಬೇಕಂದರೆ ಬಿಸಿ ಚಪಾತಿ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು. ಮತ್ತು ಹೇಗೆ ಬೇಕು ಹಾಗೆ ತಿನ್ಬೋದು. ಓಕೆನಾ? ಸ್ವಲ್ಪ ಮಸಾಲ ಖಾರ ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಲಿತಂದರೆ ಏನಾಗುತ್ತೆ, ಪಲ್ಯನೂ ಚೆನ್ನಾಗಿ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಅನ್ನದ ಜೊತೆನೂ ತಿನ್ಬೋದು, ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು, ಇಲ್ಲಾಂದರೆ ಚಪಾತಿ ಜೊತೆನೂ ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಜೊತೆನೂ ತಿನ್ಬೋದು. ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸುಮ್ಮನೆ ತಿನ್ಬೋದು. ಹಾಗೆ ಸ್ನ್ಯಾಕ್ಸ್ ಥರ ತಿಂದರೂ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಪ್ರೋಟೀನ್ ಯುಕ್ತ ಇರುತ್ತೆ. ಹಾಗಾಗಿ ಮಾಡ್ಕೋಬೋದು. ಇದರಲ್ಲಿ ನೋಡಿ ಇವಾಗ ಹುಚ್ಚೆಳ್ಳು ಚಟ್ನಿ ಹಾಕಿದ್ದೀನಿ, ಮತ್ತು ಬಿಳಿ ಎಳ್ಳು ಚಟ್ನಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಶೇಂಗಾ ಚಟ್ನಿ ಹಾಕಿದ್ದೀನಿ. ಈ ಥರ ಹಾಕ್ಕೊಂಡು ನಾನು ರೊಟ್ಟಿ ಜೊತೆ ತಿನ್ನೋಣ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ನೋಡಿ. ನೀವು ಮಾಡಿ ನೋಡಿ, ತಿನ್ನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಓಕೆನಾ? ಹೇಗಿದೆ ನೋಡಿ, ವಿಡಿಯೋಸ್ ನೋಡಿಕೊಂಡು ಹೇಳಿ. ಥ್ಯಾಂಕ್ ಯು.